ಹಾಯ್ ಗಾಯ್ಸ್, ವೆಲ್ಕಮ್ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಇನ್ನೂ ಊರಲ್ಲಿದ್ದೀವಿ. ಇವತ್ತು ಸಾಯಂಕಾಲ ನೈಟ್ ಹೊರಡ್ತೀವಿ ನಾವು ಇವತ್ತು ಬೆಂಗಳೂರಿಗೆ. ಇವತ್ತು ಲಾಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ರೌಂಡ್ ಆಚೆ ಹೋಗೋಣ ಅಂತ ಬಂದೆ. ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಹನಿತಾ ಇದೆ, ಸ್ವಲ್ಪ ಸ್ವಲ್ಪ ಹನಿತಾ ಇದೆ ಮಳೆ. ಅದಕ್ಕೆ ಒಂದು ವಾಕ್ ಹೋಗಿ ಬರೋಣ ಅಂತ ಆಚೆ ಬಂದಿದ್ದೀನಿ. ನೋಡಿ ಹೆಂಗಿದೆ ವ್ಯೂ, ಫುಲ್ಲು ಗ್ರೀನರಿ. ಮಳೆ ಬಂದರೆ ಫುಲ್ಲು ಹಸಿರು, ಹಚ್ಚ ಹಸಿರಿನ ತುಂಬಿದ ವಾತಾವರಣ. ಬಿಸಿಲಿದ್ರೆ ಎಲ್ಲ ಒಣಕಲು ಫುಲ್ ಒಣಕಲಾಗಿರ್ತವೆ. ಇವತ್ತು ಪ್ರಾನ್ಸ್ ಕಬಾಬ್ ಮಾಡ್ತಾಯಿದ್ದಾರೆ, ಫ್ರೆಶ್ ಇವಾಗ ಹೋಗಿ ತಂದಿರೋದು. ಸಕ್ಕತ್ತಾಗಿರೋ ಕಬಾಬ್ ಇತ್ತು. ತವಾ ಅಂದರೆ ತವಾ ಫ್ರೈ ಮಾಡೋಕ್ಕಾಗಲ್ಲ, ತವಾ ಫ್ರೈ ಮಾಡ್ಬೋದು. ಇವಾಗ ಇದು ಮಾಡ್ತಾರಂತೆ, ತವಾ ಫ್ರೈ. ಕೋಳಿ ಅಲ್ಲ ಅದು, ಅದೆಂತಕ್ಕೆ ತಂದಿದ್ದು? ಕೋಳಿ ಅಲ್ಲವ, ನಾನು ತಿನ್ನೋದಿಲ್ಲ ಅದು. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. 3:45 ಇವಾಗ ಟೈಮಿಂಗ್ಸ್ ಬಂದು 3:45. ಸಿಕ್ಕಾಪಟ್ಟೆ ಮಳೆ. ನಾನ್ಯ ಫೋನ್ ನೋಡೋಳೆ, ತರುಣ ಗೇಮ್ ಮಾಡ್ತವನೆ. ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಇವಾಗಷ್ಟೇ ಆಚೆ ಬಂದೆ, ಹೋಗಿ ಬರೋ ಅಷ್ಟರಲ್ಲಿ ಮಳೆ ಜೋರ ಐತಿ. ಇನ್ನೂ 3:45 ಟೈಮ್ ಬಂದು 3:45 ಅಷ್ಟೇ ಇನ್ನೂ ಆಗೋದು. ನೋಡಿ ಕಾಣಿಸ್ತೈತಾ? ನೋಡಿ ಇನ್ನು 3:45 ಟೈಮು. ಮಳೆ ಅಂದರೆ ಮಳೆ ತೋರಿಸ್ತೀನಿ. ಜೋರಾಗಿ ಬರ್ತದೆ ಮಳೆ. ಹೋಗಿ ಎಲ್ಲಿ ನಿಲ್ಬಿಡ್ತೀವಿ ಅಂತ ಭಯ ಬರ್ತಾಯಿದೆ. ಬೇಗ ಓಡ್ಕೊಂಡು ಬಂದ್ಬಿಟ್ಟೆ. ಸುಮ್ಮನೆ ಒಂದು ರೌಂಡ್ ಹಿಂಗೆ ಹೋಗಿ ಬಂದರೆ ಅಷ್ಟು ಬಗ್ಗೆ ಮಳೆ ಬಂದ್ಬಿಟ್ಟು. ಮಳೆ ನಿಲ್ತಾನೆ ಇಲ್ಲ, ಮಳೆ ಬರ್ತಾನೆ ಇದೆ. ಅದಕ್ಕೆ ಇವತ್ತೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ಲು ಮಳೆಯೊಳಗೆ ಕುತ್ಕೊಂಡಿದ್ದೆ ಇಷ್ಟಕ್ಕಂತ. ಸುಮ್ಮನೆ ಒಂದು ಆಚೆ ಹೋಗೋಣ ಅಂತ ಹೋಗಿದ ತಕ್ಷಣ ಮಳೆ ಬಂದ್ಬಿಡ್ತು. ಇವಾಗ ಪ್ರಾನ್ಸ್ ತಂದವ್ರೆ, ಪ್ರಾನ್ಸ್ ಫ್ರೈ ಮಾಡ್ತಾರೆ ಇವರು, ಅಂದರೆ ಕಬಾಬ್ ಮಾಡ್ತಾರೆ, ಪ್ರಾನ್ಸ್ ಕಬಾಬು. ಇವಾಗ 7 ಗಂಟೆಗೆ 8 ಗಂಟೆಗೆ ಹೊರಡಬೇಕು ಬೆಂಗಳೂರಿಗೆ. ರೆಡಿಯಾಗಬೇಕು. ಇವತ್ತು ಹೋಗಲೇಬೇಕು. ಇವತ್ತು ಇರೋಕ್ಕಾಗಲ್ಲ, ಇವತ್ತಂತೂ ಹೋಗಲೇಬೇಕು ಊರಿಗೆ, ಬೆಂಗಳೂರಿಗೆ. ಬೆಳಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಅದೇ ತೋರಿಸಿದ್ನಲ್ಲ, ಅದು ಅರ್ಶಿನದಲ್ಲೇ ಇಟ್ಟು ಮಾಡಿದ್ರು. ಈ ಕಡೆ ಮಲೆನಾಡು ಸೈಡಲ್ಲಿ ಇವಾಗ ಅದನ್ನ ತಿನ್ನಬೇಕು ಮಳೆಗಾಲದಲ್ಲಿ, ಅದನ್ನ ಮಾಡಲೇಬೇಕು. ಅದು ಆ್ಯಕ್ಚುಲಿ ಅಮಾವಾಸ್ಯೆ ಮಾಡ್ತಾರೆ ಅದನ್ನ. ಓ ಅಜ್ಜಿ ಚಡ್ಡಿಯಾಕಲ್ಲೇ ಉಂಟು ಟಿವಿ ಹತ್ರ ನೋಡು. ಕರೆಂಟ್ ಅವನೇ ಉಂಟು. ತೋರಿಸಿದ್ನಲ್ಲ ಅರ್ಶಿನದೆಲ್ಲ ಇಟ್ಟು ಅದನ್ನ ಚೆನ್ನಾಗಿ ಅಕ್ಕಿ ರುಬ್ಬಿಟ್ಟು ಅದಕ್ಕೆ ಕಾಯಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾರೆ. ಅಕ್ಕಿನ ರುಬ್ಬಿಟ್ಟು ಆ ಎಲೆಗೆ ಹಾಕ್ತಾರೆ ನೀಟಾಗಿ. ಹಾಕ್ತಾರೆ ಅಕ್ಕಿ ಮತ್ತು ಇದು ಬೆಲ್ಲ ಮತ್ತು ಕಾಯಿ ಇದೆಯಲ್ಲ, ಅದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ತಾರೆ ಸ್ಟಫಿಂಗ್ಸ್ ಥರ. ಆಮೇಲೆ ಅದನ್ನ ಎಲೆ ಮುಚ್ಚಿಬಿಟ್ಟು ಇಡ್ಲಿ ಪಾತ್ರೆಲಿ ಬೇಯಕ್ಕಿರೋದು. ಅದು ಒಲೆಯಲ್ಲಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ನಾವಮ್ಮ ಇಟ್ಕೊಂಡಿದ್ದಾರೆ, ನಾಳೆ ನಮ್ಮ ಬೆಂಗಳೂರು ಹೋದ್ಮೇಲೆ ಮಾಡ್ತಾರೆ ನಮ್ಮಮ್ಮ. ಇಲ್ಲಿ ನಾನು ಹೇಳ್ದೆ ಮಾಡೋಕ್ಕೆ ಚೆನ್ನಾಗಿ ತಿನ್ನೋಕ್ಕೆ ಮಾತ್ರ ಸೂಪರಾಗಿರುತ್ತೆ. ಟೇಸ್ಟ್ ಒಂಥರನೇ ಬೇರೆ ಥರ ಇರುತ್ತೆ ಟೇಸ್ಟ್. ಎಲೆದು ಆ ಎಲೆ ಫ್ಲೇವರೇ ಬರುತ್ತೆ. ಅರ್ಶಿನ ಸಕ್ಕತ್ತಾಗಿರುತ್ತೆ ಆ ಥರ ತಿನ್ನೋಕ್ಕೆ. ನಾನು ಇನ್ನೂ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಲ್ಲ. ಬೆಂಗಳೂರು ಹೋದ್ಮೇಲೆ ಅಪ್ಲೋಡ್ ಮಾಡೋಕೆ, ಯಾಕಂದರೆ ನೆಟ್ವರ್ಕ್ ಒಂದು ಚೂರು ನೆಟ್ವರ್ಕ್ ಇಲ್ಲ. ಆಚೆ ಹೋಗಿ ಅಪ್ಲೋಡ್ ಮಾಡೋ ಅಂತ ಹೇಳಿದ್ರು ಎಲ್ಲೂ ಆಚೆ ಹೋಗೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಇವಾಗ ಅಂಶಿನಿ ಚುಕ್ಕಿ ಬರ್ತಾರೆ. ಇವಾಗ ಸ್ಕೂಲ್ ಹೋಗಿದಾರಲ್ಲ, ಇವಾಗ ಇನ್ನೇನು ಬರ್ತಾರೆ, 4:15 ಬರ್ತಾರೆ. ಸೊ ಆಮೇಲೆ ಸಿಗ್ತೀನಿ, ಬಾಯ್. ನೋಡಿ ನಮ್ಮ ಮಾನಿನ ಅವತಾರ, ನೋಡಿ ಅವತಾರ. ಬ್ಲೌಸ್ ಪೀಸ್ ಹಾಕೊಂಡು ಬೇಡ ಪಾಪು, ಎಲ್ಲ ತೆಗಿಬೇಡ ಮಾನ್ಯ. ಬ್ಲೌಸ್ ಪಿಕ್ ಹಾಕ್ಕೊಂಡು ಫುಲ್
ಇವಳು ಊರಿಗೆ ಬಂದರೆ ಫುಲ್ ಅವಳನ್ನ ಹಿಡಿಯೋಕ್ಕಾಗಲ್ಲ ಕೈ ಅವಳಂತೂ. ಮಳೆಯಲ್ಲಿ ಆಡೋದು, ನೀರಲ್ಲಿ ಆಡೋದು, ಸೋಪಲ್ಲಿ ಆಡೋದು, ಬರೀ ಇದೇ ಆಯಿತು ಅಲ್ವಾ ಅಪ್ಪ? ಹಾಯ್ ಗಾಯ್ಸ್, ವೆಲ್ಕಮ್. ಇವತ್ತು ನಾವು ಬಂದಿದ್ದು ಊರಿಂದ ಬೆಳಗ್ಗೆ 5 ಗಂಟೆ, ಬೆಳಗಿನ ಜಾವ 5 ಗಂಟೆ ಬಂದರೆ ಸಿಕ್ಕಾಪಟ್ಟೆ ನಿದ್ದೆ, ಒಂದು ಕಡೆಯಿಂದ ಸುಸ್ತು, ಯಪ್ಪ ಸಾಕಾಗೋಯ್ತು. ಹೋಗ್ಬೇಕಾದ್ರೆ ಸ್ವಲ್ಪ ಅಂದರೆ ನಾವೆಲ್ಲ ತಿರ್ಗಾಡ್ತೀವಲ್ಲ ತುಂಬಾ, ಒಂದು 2 ದಿವಸ ರೆಸ್ಟ್ ಮಾಡಿ ಮತ್ತೆ ನಾವು ರಿಟರ್ನ್ ಬಂದ್ವಲ್ಲ. ನೈಟ್ ಹೊರಟಿದ್ದು ನಾವು, ನೈಟು 11 ಗಂಟೆಗೆ ಹೊರಟ್ರಿ ನಾವು. ಧರ್ಮಸ್ಥಳ ಬಿಟ್ವಿ 11 ಗಂಟೆಗೆ. 11 ಗಂಟೆ ಧರ್ಮಸ್ಥಳ ಬಿಟ್ಟು 5 ಗಂಟೆ ಬೆಳಗ್ಗೆ ಜಾವ 5 ಗಂಟೆ ಇಲ್ಲಿ ಬೆಂಗಳೂರು ಇದ್ವಿ. ಅದು ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಎಳೀತಾ ಇದೆ ಬೆಳಗಿನ ಜಾವ ಅಂತೂ. ಅದು ಅವತ್ತಿನ ದಿವಸ ನೈಟು, ನೆಕ್ಸ್ಟ್ ಹಿಂದಿನ ದಿವಸ ನೈಟ್ ನಾನು ನಿದ್ದೆ ಮಾಡಿರಲಿಲ್ಲ. ಪಾಪು ಹೊಳ್ತಾ ಇದ್ದಂತ ಎತ್ಕೊಂಡೆ ಮಲಸ್ತಾ ಇದ್ನಲ್ಲ, ಅದು ನಿದ್ದೆ ಬೇರೆ ಮಾಡಿರಲಿಲ್ಲ. ಮಧ್ಯಾಹ್ನ ಹೊತ್ತು ನಾನು ನಿದ್ದೆ ಮಾಡಿಲ್ಲ. ಊರ ಕಡೆ ನಾನು ಊರಿಗೆ ಹೋದ್ರೆ ನಿದ್ದೆನೇ ಮಾಡಲ್ಲ ಮಧ್ಯಾಹ್ನ ಹೊತ್ತು. ಅದು ಸಿಕ್ಕಾಪಟ್ಟೆ ನಿದ್ದೆ ಬೇರೆ ಎಳೀತಾ ಇತ್ತು. ಮನೆಗೆ ಬಂದು ಮಲ್ಕೊಂಡಿದ್ದು, ಎದ್ದಿದೆ ಎಷ್ಟು ಕೊಟ್ಟದ ನಾನು ಇಷ್ಟು ಕಡೆ ಗೊತ್ತಾ, 12ವರೆಗೆ ಎದ್ದಿರೋದು. ಮಧ್ಯಾಹ್ನ 12ವರೆಗೆ ಎದ್ದಿರೋದು ಇವತ್ತು. ಎದ್ದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಎಲ್ಲ ಮನೆಯೆಲ್ಲ ಅಮ್ಮ ಎಲ್ಲ ಬಟ್ಟೆ ಎಲ್ಲ ಒಗ್ದಿದ್ರಲ್ಲ, ಮಿಷಿನ್ಗೆ ಹಾಕಿದ್ರಲ್ಲ, ಅದೆಲ್ಲ ಒಣಗಾಕಿ ನಮ್ಮ ಒಣಗಾಕಿದ್ರಲ್ಲೇ. ಇವಾಗೆಲ್ಲ ಬಟ್ಟೆ ಎಲ್ಲ ಮುಚ್ಚಿ ಇವಾಗ ಕೂತ್ಕೊಂಡಿದ್ದೀನಿ. ಇನ್ನೂ ಬ್ಲಾಗ್ ಕೂಡ ಅಪ್ಲೋಡ್ ಮಾಡೇ ಇಲ್ಲ ಇನ್ನೂ ನಾನು. ಸಿಕ್ಕಾಪಟ್ಟೆ ತಲೆನೋವು, ನಿದ್ದೆ ಒಂದು ಕಡೆಯಿಂದ ಸಾಕಾಗೋಯ್ತು. ಹೋದರೆ 1 ವಾರ ಹೋಗ್ಬೇಕು, 1 ವಾರ ಅಂದರೆ ಹೋಗಿ 1 ವಾರ ಇರಬೇಕಲ್ಲಿ, ಆವಾಗೇ ಚಂದ. ಹೋಗೋದು ಬರೋದು ಮಾಡಿದ್ರೆ, ಹೋಗೋ 1 ದಿವಸ ಬರೋಕ್ಕೆ 1 ದಿವಸ ಆದರೆ ಆಗಲ್ಲ. ಸಿಕ್ಕಾಪಟ್ಟೆ ಟಯರ್ಡ್ನೆಸ್ ಫೀಲ್ ಆಗುತ್ತೆ. ಆಮೇಲೆ ಅದು ಬೇರೆ 354 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು. ಸಾಕಾಗುತ್ತೆ. ವ್ಲಾಗ್ ಇನ್ನೂ ಅಪ್ಲೋಡ್ ಮಾಡಬೇಕು, ನಾನು ಮಾಡ್ತೀನಿ ಇವತ್ತು. ಹಿಂಗಾಗಿ ಮಾಡಿ ಅಪ್ಲೋಡ್ ಮಾಡಿ ಇವತ್ತು ಎಲ್ಲ ಎಡಿಟ್ ಮಾಡಿಬಿಟ್ಟು ನಾಳೆ ಅಪ್ಲೋಡ್ ಮಾಡಬೇಕಷ್ಟೇ. ನಾನು ಇವತ್ತು ಆಗಲ್ಲ ಅಪ್ಲೋಡ್ ಮಾಡೋಕ್ಕೆ. ಇವತ್ತು ಎಡಿಟ್ ಮಾಡಬೇಕು ಕೂತ್ಕೊಂಡು. ಈಗ ಸಾಕಾಗುತ್ತೆ.